ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರಿಗ ವೆಲ್ಕಮ್ ಟು ಮೈ ಚಾನಲ್ ಟೌನ್ ವ್ಯಾಲಿ ಜ್ಯೋತಿ. ಶರಣಾರ್ಥಿಗಳು ಹೆಂಗೆ ನಡ್ದಾ ಇದೀನಿ ನಿಮ್ಮ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ದೀರಾ ಇಲ್ಲ ಕಮೆಂಟ್ ಮಾಡಿರಿ ಡೆಫಿನೆಟ್ಲಿ. ಬಿಕಾಸ್ ನಿಮ್ಮ ಕಮೆಂಟ್ ನಿಮ್ಮ ಲೈಕ್ ನನಗೆ ಭಾಳ ವ್ಯಾಲ್ಯೂಬಲ್ ಇರ್ತದೆ. ಸೊ ಪ್ಲೀಸ್ ಡೆಫಿನೆಟ್ಲಿ ಲೈಕ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿರಿ. ವಾಟ್ ಎವರ್ ಯು ಫೀಲ್ ಅದು ಕಮೆಂಟ್ ಮಾಡಿರಿ. ಆ್ಯಂಡ್ ನಾನು ಕನ್ನಡನಾಗ ಯಾಕೆ ಕಮ್ಯುನಿಕೇಟ್ ಮಾಡ್ಲತ್ತೀನಿ ಅನ್ನೋದಕ್ಕೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಸೊ ಹಿಂದಿನ ಕಮ್ಯುನಿಕೇಟ್ ಮಾಡಿದ್ರೆ ಹೆಂಗೆ ನಾನು ಓಪನ್ ಆಗಿ ನನ್ನ ಮನಸ್ಸಿನಿಂದ ಮಾತು ಹೇಳೋಕ್ಕಾಗ್ತಾ ಇದ್ದಿದ್ದಿಲ್ಲ. ಅದರ ಸಲುವಾಗಿ ನಾನು ಕಂಪ್ಲೀಟಾಗಿ ನಮ್ಮ ಬಿದ್ರಿ ಭಾಷೆಯಲ್ಲೇ ಮಾತಾಡ್ತಾ ಇದ್ದೀನಿ. ಅದೊಟ್ಟು ಒಂದು ಸ್ವಲ್ಪ ಪ್ಯೂರ್ ಇಂಗ್ಲೀಷ್ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಹುಟ್ಟು ಗುಣ ಅಲ್ಲ, ಹುಳಸ್ ತನಕ ಹೋಗಲ್ಲ ಅಂತಾರೆ. ಸೊ ಬಿದ್ರಿ ಐ ಆಮ್ ಡೂಯಿಂಗ್ ದಿ ಬೆಸ್ಟ್. ಓಕೆ ಫ್ರೆಂಡ್ಸ್, ಚಲಿ ಇವಾಗ ವೀಡಿಯೋಗೆ ಬರೋರಿ. ಮನೆಯಿಂದ ಹೊರಗಿಂದು ಎಲ್ಲ ಹುಡುಗ ನಂತರ ನಾನು ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ರಿಯಲಾಗಿ ಹೇಳಬೇಕು ಆದರೂ ಈ ಎಕ್ಸಸೈಸ್ ಡ್ರೆಸ್ ಉಟ್ಕೊಂಡ ನಂತರ ನನಗೊಂದು ಫೀಲ್ ಆಯಿತು ಏನು ಅನ್ನೋದು ಲಿಟ್ರಲಿ ಶೇರ್ ಮಾಡ್ತೀನಿ. ನಾನು ಈ ಡ್ರೆಸ್ ಉಟ್ಕೊಂಡು ಎಕ್ಸಸೈಸ್ ಯಾವಾಗ ಮಾಡಿ ಅನ್ನೋದು ನನಗೇ ನೆನಪಿಲ್ಲ. ಮೀನ್ಸ್ ನಿಯರ್ ಅಬೌಟ್ ಮಂತ್ 1.5 ಮಂತ್ ಹಿಂದ್ಗಡೆ ಮಾಡೀನಿ. ಬಟ್ ಇವಾಗ ಈ ಡ್ರೆಸ್ ಉಟ್ಕೊಂಡ ನಂತರ ನನಗೇನು ಫೀಲ್ ಆಗ್ಯದ ಅಂದ್ರೆ, ನಾನು ಎಷ್ಟು ಕಾನ್ಫಿಡೆಂಟ್ಲಿ ಈಸಿಯಾಗಿ ಮಾಡೋ ಅಂಥ ಎಕ್ಸಸೈಸ್ ಸ್ಟೆಪ್ಸ್ ಆಗಲಿ ಪೋಸಸ್ ಆಗಲಿ ಅವನು ಮಾಡ್ಲಿಕ್ಕೆ ನನಗೆ ಇವಾಗ ಕಷ್ಟ ಆಗ್ತಾ ಇದೆ ಅಂತ ನನಗಂತೂ ಕನ್ಫರ್ಮ್ ಆಗಿ ತಿಳಿಯಿತು ಫ್ರೆಂಡ್ಸ್. ಆ್ಯಂಡ್ ನಾನೇನು ನಿಮ್ಗೆ ತೋರ್ಸತ್ತೀನಿ ನೋಡ್ರಿ, ಅದು ಕರೆಕ್ಟಾಗದ, ಅದು ಫಾಲೋ ಮಾಡಿರಿ ಅಂತಲೂ ನಾನು ಹೇಳತ್ತಿಲ್ಲ. ಜಸ್ಟ್ ಐ ಆಮ್ ಶೋಯಿಂಗ್ ಯು ಟು ಜಸ್ಟ್ ಮೋಟಿವೇಟ್. ನಾನು ದಪ್ಪಿದ್ದೀನಿ ಆದ್ರೂ ಐ ಆಮ್ ಟ್ರೈಂಗ್ ಟು ಡೂ, ಯು ಆಲ್ಸೋ ಕ್ಯಾನ್ ಡೂ. ವೆನ್ ಐ ಕ್ಯಾನ್ ಡೂ ಯು ಕ್ಯಾನ್ ಆಲ್ಸೋ ಡೂ ಅಂತ ಜಸ್ಟ್ ಮೋಟಿವೇಶನ್ ಸಲುವಾಗಿ ತೋರಿಸ್ಲತ್ತೀನಿ ಫ್ರೆಂಡ್ಸ್. ಇವೇ ಪರ್ಫೆಕ್ಟ್ ಅವ, ಇದೇ ಕರೆಕ್ಟ್ ಅದ, ನಾ ಕರೆಕ್ಟಾಗಿ ಮಾಡ್ಲತ್ತೀನಿ ಅಂತ ಎಲ್ಲಿ ಯಾವುದೋ ವಿಡಿಯೋದಲ್ಲಿ ನಾನು ಹೇಳಿಲ್ಲ ಆ್ಯಂಡ್ ಹೇಳೋದು ಇಲ್ಲ. ಬಿಕಾಸ್ ಐ ಆಮ್ ನಾಟ್ ಆ್ಯನ್ ಡಯಟಿಷಿಯನ್, ಯೋಗ ಎಕ್ಸ್ಪರ್ಟು ಅಲ್ಲ, ಎಕ್ಸಸೈಸು ಎಕ್ಸ್ಪರ್ಟು ಅಲ್ಲ. ಆ್ಯಂಡ್ ಇನ್ನೊಂದು ಏನು ಅಂದ್ರೆ ಫ್ರೆಂಡ್ಸ್, ನೀವು ಡೆಫಿನೆಟ್ಲಿ ಇಡೀ ದಿನದಾಗ ನೀವು ಮೋಟಿವೇಟೆಡ್ ಆಗಿ ಯಾವುದೇ ಆ್ಯಕ್ಟಿವಿಟಿ ಮಾಡಿರಿ ಕಂಪಲ್ಸರಿ. ನೀವು ಎಕ್ಸಸೈಸ್ ಮಾಡ್ಲಿಕ್ಕಾಗಲ್ಲ, ಲೆಟ್ ಇಟ್ ಬಿ ಫ್ರೆಂಡ್ಸ್. ಎಕ್ಸಸೈಸ್ ಮಾಡ್ಲಿಕ್ಕಾಗಲ್ಲದ್ರೆ ವಾಕಿಂಗ್ ಮಾಡಿರಿ. ನಾನು ನಿನ್ನಲ್ಲ ಮನೆಯಿಂದ ಟೈಮ್ನಾಗ ಆ್ಯಕ್ಚುಲಿ ನಾನು ರಿಕಾರ್ಡ್ ಮಾಡಿಲ್ಲ. ನನಗೆ ಹೊರಗೆ ಹೋಗ್ಲಿಕ್ಕೆ ಚಳಿ ಆಗ್ತಾಯಿತ್ತು. ಸೊ ನಾನೇನು ಮಾಡೀನಿ ಅಂತಂದ್ರೆ ಮನೆಗೆ ವಾಕಿಂಗ್ ಮಾಡೀನಿ. ಹೆಂಗಂದ್ರೆ ಬೆಡ್ರೂಮ್, ಹಾಲ್ ರೂಮ್ ಆ್ಯಂಡ್ ಕಿಚನ್ ಇಲ್ಲೇ ತಿರ್ಕೋತ ಕುಂತೀನಿ. ನಾನು ನಿಯರ್ ಅಬೌಟ್ ಎಷ್ಟು ಟೈಮ್ ತನಕ ಮಾಡೀನಿ ವಾಕಿಂಗ್ ನಂಗೆ ನೆನಪಿಲ್ಲ. ಬಟ್ ಮನೆಗೆ ವಾಕಿಂಗ್ ಮಾಡ್ರೂ 5000 ಸ್ಟೆಪ್ಸ್ ಆರಾಮಾಗಿ ಕಂಪ್ಲೀಟ್ ಆಗ್ಯಾವ. ಸೊ ದ್ಯಾಟ್ ಈಸ್ ವಾಟ್ ಐ ವಾಂಟ್ ಟು ಸೇ. ಮಕ್ಕಳು ಕಳಿಸ ನಂತರ ಅಥವಾ ನಮ್ಮದೆಲ್ಲ ಕೆಲಸ ಆದ ನಂತರ ನಾವು ವಾಕಿಂಗ್ ಮೇಲೆ ಫೋಕಸ್ ಮಾಡಬೇಕು. ಆ್ಯಂಡ್ ಬಿಗಿನಿಂಗ್ ಎಗೋತ್ನು ನಾವು ಆಲ್ ಆಫ್ ಸಡನ್ ಎಕ್ಸಸೈಸ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ನಾವು ಕಂಪಲ್ಸರಿ ವಾಕಿಂಗ್ ಸ್ಟಾರ್ಟ್ ಮಾಡಿರಿ. ನಿಮ್ಗೆ ವಾಕಿಂಗ್ನೂ ಅಭ್ಯಾಸ ಇಲ್ಲ, ನಿಮಗೆ ಹೆವಿ ಆಗಿದ್ದೀರಿ, ನೀವು ನಡ್ಲಿಕ್ಕಾಗಲ್ಲ ಅಂತಂದ್ರೆ ನೀವು ಹೊಳ್ಳಗೆ ಸ್ಟೆಪ್ಸ್ದಿಂದ ಇಕ್ಕೋರಿ. ಫಸ್ಟ್ 4000 ಸ್ಟೆಪ್ಸ್ ಇಕ್ಕೋರಿ, 5000 ಇಕ್ಕೋರಿ, 7, 8, 9, 10 ಈ ಥರ ವಾಕಿಂಗ್ನಾಗ ನೀವು ಹೆಂಗೆ ಇಟ್ ಬಿಕಮ್ಸ್ ಲೈಕ್ ಎ ಹ್ಯಾಬಿಟ್ ಫ್ರೆಂಡ್ಸ್. ಸೊ ಡೆಫಿನೆಟಾಗಿ ಇದು ಟ್ರೈ ಮಾಡಿರಿ. ಇನ್ನೊಂದು ಏನಂದ್ರೆ, ವೆನ್ ಯು ಫೀಲ್ ಲೈಕ್ ಹಾಂ ಗುಡ್ ಇನ್ ವಾಕಿಂಗ್ ಅಂತ ಅನ್ನಿಸ್ತಲ್ಲ, ಆವಾಗ ನಮ್ಗೇನಾಯ್ತದೆ ಅಂದ್ರೆ ವಾಕಿಂಗ್ ಮಾಡ್ಲಿಕ್ಕೆ ಬೋರ್ ಆಗ್ತದೆ. ಆವಾಗ ನಾನು ಸ್ಪೆಷಲಿ ಏನು ಮಾಡ್ತೀನಿ ಅಂದ್ರೆ, ಯಾರ್ದಾರ ಒಬ್ಬರು ಜುಂಬಾ ಟ್ರೈನರ್ ಅಥವಾ ಯಾರ್ದಾರ ಒಬ್ಬರು ಡ್ಯಾನ್ಸ್ ಕೊರಿಯೋಗ್ರಫರ್ಸ್ ಇರ್ತಾರಲ್ಲ, ಗೋವಿಂದ ಹಿಂದಿ ಮೂವಿ ಆ್ಯಕ್ಟರ್ ಗೋವಿಂದ ಅವ್ರ ಸಾಂಗ್ಸ್ ಪ್ಲೇ ಮಾಡಿ ನನಗೆ ಹೆಂಗೆ ಬರ್ತದೋ ಹಂಗೆ ಚಿಡಿಲಕ್ಕೆ ಕೊಡಂಗಿ ಪ್ಲೇಯಾಗಿ ಚಿಡಲಕ್ಕೆ, ಬಟ್ ಚಿಡಿಲಕ್ಕೆ ಟ್ರೈ ಮಾಡಬೇಕು ಫ್ರೆಂಡ್ಸ್. ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಸೊ ಫ್ರೆಂಡ್ಸ್, ಗೋವಿಂದ ಅಥವಾ ಚಿರಂಜೀವಿ ನಿಮ್ಗೆ ಹಾಡು ಹಚ್ಕೊಂಡು ನಿಮ್ಗೆ ಹೆಂಗೆ ಕುಣಿಬೇಕು ಅನ್ನಿಸ್ತದೋ ಹಂಗೆ ಕುಣೀರಿ ಇನ್ ದ ಸೆನ್ಸ್ ಡ್ಯಾನ್ಸ್ ಮಾಡಿರಿ ಅಂತ. ಓಕೆ, ಸೊ ಇದರಲ್ಲಿಂದ ಏನಾಯ್ತದೆ ಅಂದ್ರೆ ಬಾಡಿ ಮೂಮೆಂಟ್ ಇಂಪ್ರೂವ್ ಆಗ್ತದೆ, ಬಾಡಿಗೂ ಒಂದು ಸ್ವಲ್ಪ ಅಭ್ಯಾಸ ಆಗ್ತದಕ್ಕೆ ವಿ ನೀಡ್ ಟು ಡೂ ಸಮಥಿಂಗ್ ಅಂತ. ನೀವು ನೋಡ್ಬೋದು, ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿದ ತಕ್ಷಣ ನಮಗೂ ಭಾಳ ಹ್ಯಾಪಿಯಾಗಿ ಫೀಲ್ ಆಯಿತು. ವಿ ಫೀಲ್ ವೆರಿ ಗುಡ್ ಟು ಡೂ ಆಲ್ಸೋ. ಸೊ ಇವೆಲ್ಲ ಪಾಯಿಂಟ್ ಟು ಬಿ ನೋಟೆಡ್ ವೈಲ್ ಯು ಆರ್ ಇನ್ ವೆಯ್ಟ್ ಲಾಸ್ ಚಾಲೆಂಜ್ ಸ್ಪೆಷಲಿ ಫ್ರೆಂಡ್ಸ್. ಇವೆಲ್ಲ ದಿನಾನೂ ಹೇಳೋಕ್ಕೂ ಆಗಲ್ಲ ಆ್ಯಂಡ್ ದಿನಾನೂ ನಾನು ಹೇಳ್ದೆ ಅಂದ್ರೆ ಇದೇ ಹೇಳ್ತಾಳಪ್ಪ ಅಂದಂಗೂ ಆಯ್ತದೆ. ಸೊ ಅದಕ್ಕೆ ಈಗೋದು ಮಾತ್ರ ಹೇಳತ್ತೀನಿ. ಆ್ಯಂಡ್ ನಾನು ಇನ್ನಿಂದ ವೀಡಿಯೋಲ್ಲಿ ನಿಮ್ಗೆ ನಾವು ವಾಕಿಂಗ್ ಮಾಡೋದನ್ನೂ ತೋರಿಸಿಲ್ಲ
ಐ ಥಿಂಕ್ ವಾಕಿಂಗ್ ಮಧ್ಯಾಹ್ನಕ್ಕೆ ಮಾಡೀನಿ ಮ್ಯಾಲೆ ಹೋಗಿ ಓಕೆ ತೋರಿಸೀನಿ. ಬಟ್ ಎಕ್ಸಸೈಸ್ ತೋರಿಸಿಲ್ಲ ಬಿಕಾಸ್ ನಾನು ಎಕ್ಸಸೈಸ್ ಮಾಡಿಲ್ಲ. ಜಸ್ಟ್ ಗೋವಿಂದಾಜಿ ಅವ್ರದ್ದು ಸಾಂಗ್ಸ್ ಮೇಲೆ ಡ್ಯಾನ್ಸ್ ಮಾಡೀನಿ ಅಷ್ಟೇ. ಅದಕ್ಕೆ ನಾನು ತೋರ್ಸ್ಲಿಕ್ಕೆ ಹೋಗಿಲ್ಲ. ನಮ್ಗೊಂದೊಂದು ಬಾರ ಸಮ್ಟೈಮ್ಸ್ ವಿ ಫೀಲ್ ಗುಡ್. ಲೈಕ್ ಎಕ್ಸಾಂಪಲ್ ನಂಗೆ ಡ್ಯಾನ್ಸ್ ಮಾಡೋದು ಇಷ್ಟ ಇತ್ತು ಟಿಲ್ ಮೈ ಅರ್ಲಿ 30ಸ್ನಾಗ. ಯಾಕೋ ಇವಾಗ 2-3 ಇಯರ್ಸ್ ಆಯಿತು ಡ್ಯಾನ್ಸ್ ಮಾಡ್ಲಿಕ್ಕೆ ಅನ್ನಿಸ್ತಾ ಇದೆ. ಸೊ ಅದ್ರ ಸಲುವಾಗಿ ನಾನು ವೆರಿ ರೇರ್ ಇಲ್ಲ ಅಂತಂದ್ರೆ ಒಂದೊಂದು ಟೈಮಿನಾಗ ಅಡುಗೆ ಮಾಡ್ಕೊತಾನೋ ಡ್ಯಾನ್ಸ್ ಮಾಡ್ತಿದ್ದೆ. ಅಷ್ಟು ಇನ್ವಾಲ್ವ್ ಆಗ್ತಿತ್ತು. ಯಾಕಂದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಯ್ತದಲ್ಲ, ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಯ್ತವೆ. ಸೊ ವಿ ಫೀಲ್ ಗುಡ್ ಟು ಡೂ ಆಲ್ ಸಚ್ ಆ್ಯಕ್ಟಿವಿಟೀಸ್ ಅಂತ ನನಗನ್ನಿಸ್ತದು. ಆ್ಯಂಡ್ ಐ ಥಿಂಕ್ ಇಟ್ಸ್ ಸೈನ್ಸ್ ಆಲ್ಸೋ. ನೋಡ್ರಿ ನಾವು ಯಾವತ್ತೂ ಖುಷಿಯಾಗಿದ್ದಾಗ ನಾವು ಏನು ಬೇಕು ನಾವು ಏಟು ಬೇಕು ಕೆಲಸ ಕೊಡ್ರಿ ನಲ್ದಾಗ ಮಾಡ್ತೀವಿ. ಬಟ್ ಅದೇ ಮೂಡ್ ಖರಾಬ್ ಆದ್ರೆ ಎದ್ರವಾಗೂ ಇನ್ವಾಲ್ವ್ ಆಗ್ಲಿಕ್ಕೆ ನಮ್ಗೆ ಯಾಕೆ ಕೆಲಸ ಕೊಡ್ಲತ್ತಾರ ಅಂತ ಇರಿಟೇಟ್ ಬರ್ತದೆ. ಹೌದೇನಿಲ್ಲ ಫ್ರೆಂಡ್ಸ್? ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ಕಂಪ್ಲೀಟ್ ಎಕ್ಸಸೈಸ್ ನಡೀತಾ ಇದೆ. ನನ್ನ ಮಾತಿನ ಮೇಲೆ ಫೋಕಸ್ ಕೊಡ್ರಿ ಆ್ಯಂಡ್ ಎಕ್ಸಸೈಸ್ನು ನೋಡ್ರಿ ಅಂತ ಅಂತೀನಿ ಆ್ಯಕ್ಚುಲಿ. ಬಟ್ ನಿಮ್ಗೆ ಹೆಂಗೆ ಬರ್ತೋ ಆ ಥರ ಮಾಡಿರಿ. ಓಕೆ ಫ್ರೆಂಡ್ಸ್, ಚಲಿಯೇ ನೆಕ್ಸ್ಟ್ ಈಗ ಏನು ಅಂತಂದ್ರೆ ಆ್ಯಕ್ಟಿವಿಟಿ ಅಂತೂ ಮಾಡಲೇಬೇಕು. ಆ್ಯಂಡ್ ಆ್ಯಕ್ಟಿವಿಟಿ ಯಾವಾಗಲೂ ಹೆಂಗೆ ಅಂತಂದ್ರೆ ನೀವು ವಾಕಿಂಗ್ ಈ ಎಲ್ಲ ಸ್ಟೆಪ್ಸ್ ಕಂಪ್ಲೀಟ್ ಆದ ನಂತರ ವಾಕಿಂಗ್, ಜಾಗಿಂಗ್, ನೀವು ಗಾರ್ಡ್ನಾಗ ಹೋಗಿ ವಾಕಿಂಗ್ ಮಾಡಿರಿ. ಆನಂತರ ಡ್ಯಾನ್ಸ್ ಹಚ್ಕೊಂಡು ಡ್ಯಾನ್ಸ್ ಮಾಡ್ತಿರಲ್ಲ, ಇವೆಲ್ಲ ಅಭ್ಯಾಸ ಆದ ನಂತರ ಕಂಪಲ್ಸರಿ ಎಕ್ಸಸೈಸ್ ಮಾಡೋದಕ್ಕಿಂತ ಮುಂಚೆ ವಾರ್ಮಪ್ ಮಾಡಲೇಬೇಕು. ಇಟ್ ಈಸ್ ಮಸ್ಟ್. ಬಿಕಾಸ್ ಬಾಡಿಗೆ ಯಾವಾಗಲೂ ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ಎಕ್ಸಸೈಸ್ ಅಂದರೆ ಹೆಂಗೆ ಮೇನ್ ಕೋರ್ಸ್ ಮೀಲ್. ನಾವು ಎಲ್ಲಿ ಭೀ ರೆಸ್ಟೋರೆಂಟ್ಗೆ ಹೋದ್ರೆ ನೋಡಿರಿ, ಫಸ್ಟ್ ಏನು ತರಿಸ್ಕೊತೀವೋ ಸ್ಟಾರ್ಟರ್ಸ್ ತರಿಸ್ಕೊತೀವಿ, ಆನಂತರ ಮೇನ್ ಊಟ ಮಾಡ್ತೀವಿ, ಆನಂತರ ಡೆಸರ್ಟ್ಸ್ ತರಿಸ್ಕೊತೀವಿ. ಅದೇ ಥರ ಸೇಮ್ ಎಕ್ಸಸೈಸ್ ಇಸ್ ಮೇನ್ ಕೋರ್ಸ್. ಅದಕ್ಕಿಂತ ಮುಂಚೆ ನಾವು ಸ್ಟಾರ್ಟರ್ಸ್ ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂದ್ರೆ ವಾರ್ಮಪ್ದಿಂದ ಮಾಡಬೇಕು. 5 ಮಿನಿಟ್ಸ್ ವಾರ್ಮಪ್ ನೀವು ಮಾಡಿದ್ರಿ ಅಂದ್ರೆ ಬಾಡಿನ ಕಂಪ್ಲೀಟಾಗಿ ಬ್ಲಡ್ ಫ್ಲೋ ಚೆನ್ನಾಗೈತದು. ಆ್ಯಂಡ್ ನಾವು ಎಕ್ಸಸೈಸ್ಗೆ ರೆಡಿ ಆಗ್ಬೋದು ಅಂತ. ಅಂದ್ರೆ ನಾವು ಏನೇ ಎಕ್ಸಸೈಸ್ ಮಾಡೋನು ಬಾಡಿ ಆ್ಯಕ್ಸೆಪ್ಟ್ ಮಾಡ್ತದೆ, ಯಾವುದೂ ಹೆಲ್ತ್ ಇಶ್ಯೂಸ್ ಬರೋಲ್ಲ. ಅಂದ್ರೆ ಏನು ಬ್ಯಾನಿ ಏಕ್ದಮ್ಸೆ ಝಟ್ಕ ತಿನ್ನಲ್ಲ ಅಂತ. ನೀವು ನೋಡಿರಿ, ಎದ್ದ ತಕ್ಷಣ ನೀವು ಕೆಲಸ ಹೊರಗಿಂದ ಮನೆ ಅದನ್ನು ಹುಡ್ಕೊಂಡು ನೀವು ಎಕ್ಸಸೈಸ್ ಮಾಡ್ಲಿಕ್ಕೆ ಹೋದ್ರಲ್ಲ, ಕಾಲಿಗೆ ದಮ್ಸೆ ಎತ್ತರೆ ಹೆಂಗಾಯ್ತದು ಝಟ್ಕ ಆಯ್ತದೆ. ಸೊ ಇಲ್ಲಿ ಝಟ್ಕದಿಂದ ಬ್ಯಾನಿ ಇರ್ತದೆ, ಕಾಲು ಬ್ಯಾನಿ ಇರ್ತದೆ. ಸೊ ಅದ್ರ ಸಲುವಾಗಿ ನಾವು ವಾರ್ಮಪ್ ಮಾಡಿದೀವಲ್ಲ, ಈಸಿಯಾಗಿರ್ತಾವೆ. ವಾರ್ಮಪ್ ಮಾಡೋದು ಬಾಡಿನೂ ರೆಡಿ ಆಯ್ತದೆ. ಆ ಟೈಮ್ನಾಗ ಬಾಡಿನೂ ಪ್ರಿಪೇರ್ ಆಯ್ತದೆ. ನಾನು ಇವಾಗ ಎಕ್ಸಸೈಸ್ ಮಾಡಬೇಕು ಅನ್ನೋಂಥದ್ದು ಬಾಡಿಗೂ ಗೊತ್ತಾಗ್ತದೆ. ಸೊ ಡೆಫಿನೆಟ್ಲಿ ವಿ ನೀಡ್ ಟು ಡೂ ವಾರ್ಮಪ್. ಆ್ಯಂಡ್ ಅದರ ನಂತರ ನಿಮಗೆ 5 ಮಾಡಬೇಕನ್ನಿಸ್ತು 5, 10 ಮಾಡಬೇಕನ್ನಿಸ್ತು 10 ಎಕ್ಸಸೈಸಸ್ ಮಾಡಿರಿ. ಸೆಟ್ ಇಕ್ಕೋರಿ, 20ದು 1 ಸೆಟ್ ಅಥವಾ 15ದು 1 ಸೆಟ್. ಜಾಸ್ತಿ ಜನ 20ದು ಇಕ್ಕೋತಾರೆ. ಸೊ ನಾನು 20ದೇ 1 ಸೆಟ್ ಇಕ್ಕೋತೀನಿ. ಸೊ 20ದು 1 ಸೆಟ್ ನೀವು ಒಂದು ವಾರ ಕಂಪ್ಲೀಟ್ ಆಗಿನ ಬಾದ ನೀವು 5 ಎಕ್ಸಸೈಸಸ್ ಮಾಡ್ಲತ್ರ 20ದು 1 ಸೆಟ್ ಮಾಡಿ 5 ಎಕ್ಸಸೈಸ್ ಮಾಡ್ತಿರಲ್ಲ, ಅದಕ್ಕೆ 2 ಟೈಮ್ಸ್ 3 ಟೈಮ್ಸ್ ರಿಪೀಟ್ ಮಾಡ್ಕೊರಿ. ಈಗ ಗೊತ್ತಾ ನಾನು ಡೇ 2 ದಿನ ಈ ಎಕ್ಸಸೈಸ್ ಮಾಡ್ಲತ್ತೀನಿ. ಸೊ ನಾನು ಈಗ ಗೊತ್ತಾ ಸೆಟ್ಸ್ ಏನು ರಿಪೀಟ್ ಜಾಸ್ತಿ ಮಾಡಿಲ್ಲ, ಡ್ಯೂರೇಷನ್ ಶಾರ್ಟ್ ಇಕ್ಕೊಂಡಿನಿ. ನಾನು ಇವತ್ತು 1 ಗಂಟೆ ಮಾಡಬೇಕು 2 ಗಂಟೆ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ಬಟ್ ಜಸ್ಟ್ ನಾನು ಬಾಡಿಗೆ ಎಕ್ಸಸೈಸ್ ಅನ್ನೋದು ಅಭ್ಯಾಸ ಮಾಡಿಸ್ಬೇಕು ಅಂತ ನಾನು ಅಂದ್ಕೊಂಡಿನಿ. ಅದಕ್ಕೆ ಜಸ್ಟ್ 30 ಮಿನಿಟ್ಸ್ ಅಷ್ಟೇ ಮಾಡೀನಿ. ನಾನು 5 ಮಿನಿಟ್ಸ್ ವಾರ್ಮಪ್ ತೊಗೊಂಡಿನಿ, 5 ಮಿನಿಟ್ಸ್ ಕೂಲ್ ಡೌನ್ ತೊಗೊಂಡಿನಿ, ಮಿಕ್ಕಿಂದ 20 ಮಿನಿಟ್ಸ್ ಎಕ್ಸಸೈಸ್ ತೊಗೊಂಡಿನಿ. ಸೊ 30 ಮಿನಿಟ್ಸ್ ಈ ಥರ ಡಿವೈಡ್ ಮಾಡಿ ನಾನು ಎಕ್ಸಸೈಸ್ ಮಾಡೀನಿ. ನಿಮ್ಗೆ ಕಾಣಿಸ್ತಾ ಇದ್ದೆ ಎಕ್ಸಸೈಸ್ ಏನು ಮಾಡೀನಿ. ಆ್ಯಂಡ್ ಇನ್ನೊಂದು ಏನು ಅಂದರೆ ಇವೆಲ್ಲ ನೋಡ್ಲಿಕ್ಕೆ ಎಷ್ಟು ಸಿಂಪಲಾಗಿ ಅನ್ನಿಸ್ತಾ ಇದೆಯಲ್ಲ. ನಾನು ಫಸ್ಟ್ ಎಕ್ಸಸೈಸ್ ತೋರಿಸಿನಿಲ್ಲ, ಆವಾಗ ಕಾಲು ಸರ್ಕಲ್ ಮಾಡೋದಿರ್ತದೆ ನೋಡ್ರಿ, ಆವಾಗ ನಮ್ಮ ಥೈಸ್ ತೊಡಿ ಅಂತಾರಲ್ಲ ಕನ್ನಡನಾಗ. ಸೊ ಅವು ಭಾಳ ಪೇನ್ ಐತವ. ಲಿಟ್ರಲಿ ನೀವು ಅರ್ಥ ಮಾಡ್ಕೋಬೋದು. ಈಸಿ ನನ್ನೊಂದು ಅಭ್ಯಾಸ ಹೋಗಿನ ಕಡೆಯಿಂದ ನಂಗೆ ಈಗ ಗೊತ್ತು. ಮತ್ತು ನಾನು ಫಸ್ಟ್ ಡೇ ಇವಾಗೆ ಫ್ರೆಶ್ ಸ್ಟಾರ್ಟ್ ಮಾಡ್ಲತ್ತೀನೇನೋ ಗೊತ್ತು ಎಕ್ಸಸೈಸ್ ಮಾಡಿಲ್ಲ ಅನ್ನೋ ಫೀಲಿಂಗ್ ಬರ್ತಾಯಿದೆ. ಸೊ ಅದ್ರ ಸಲುವಾಗಿ ನನಗೆ ಈಗ ಏನು ಗೊತ್ತಾಗಿದೆ ಅಂದ್ರೆ ನಾವು ಏನೇ ಇರಲಿ 10 ಮಿನಿಟ್ಸ್ ಎಕ್ಸಸೈಸ್ ಅಂತೂ ಡೈಲಿ ಮಾಡಲೇಬೇಕು. ನಾವು ವೆಯ್ಟ್ ಲಾಸ್ನಾಗ ಇರಲಿ ಚಾಲೆಂಜ್ ಇರಲಿ ಏನಿಲ್ಲ, ಇದೊಂದು ಜರ್ನಿ, ಇದೊಂದು ಲೈಫ್ ಸ್ಟೈಲ್. ಡೆಫಿನೆಟ್ಲಿ ನಾವು ಅಟ್ಲೀಸ್ಟ್ 10 ಮಿನಿಟ್ಸ್ ಡೈಲಿ ಆ್ಯಂಡ್ ಮೆಂಟಲಿ ಪ್ರಿಪೇರ್ ಇಟ್ಕೊಂಡು ಎಕ್ಸಸೈಸ್ ಮಾಡಲೇಬೇಕು. ನೀವು ಸ್ಟ್ರೆಚಸ್ ಮಾಡಿರಿ, ಎಕ್ಸಸೈಸ್ ಮಾಡಲೇಬೇಕು. ನೆಕ್ಸ್ಟ್ ಏನು ಅಂತಂದ್ರೆ ನಮ್ಮದು ಎಕ್ಸಸೈಸ್ ನಂತರ ನಾವು ಇಂಪಾರ್ಟೆನ್ಸ್ ಕೊಡೋದು ಡೈಟ್.
ಡೈಟ್ ಅಂದ್ರೆ ಫ್ರೆಂಡ್ಸ್ ಯಾವಾಗಲೂ ಊಟ ಕಡಿಮೆ ಮಾಡಿದೆವ ಅದು ಒಟ್ಟು ಝೀರೋ ಲೆವೆಲ್ ಊಟ ಮಾಡಿದೆವು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಊಟ ಹೆಂಗೆ ಮಾಡಬೇಕು ಅಂದ್ರೆ ನಾವು ಎಲ್ಲಾನೇ ಉಣ್ಬೋದು. ಎಲ್ಲಾನೇ ಇನ್ ದ ಸೆನ್ಸ್ ಮೈದಾ ಮತ್ತು ಸಕ್ಕರೆ ಮತ್ತೇನು ಅಂದ್ರೆ ಫಾಸ್ಟ್ ಫುಡ್, ಫ್ರೈಡ್ ಫುಡ್, ಪ್ಯಾಕೇಜ್ಡ್ ಫುಡ್ ಈಸ್ ಬಿಟ್ಟು ನೀವು ಮನೆಗೆ ಮಾಡಿದ ಎಲ್ಲಾನೇ ಉಣ್ಬೋದು ಫ್ರೆಂಡ್ಸ್. ಸೊ ಪೋಷನ್ ಕಂಟ್ರೋಲ್ ಇಟ್ಕೊಂಡು ಊಟ ಮಾಡಬೇಕು ಕಂಪಲ್ಸರಿ. ಅದೊಂದು ನೆನಪಿಟ್ಕೋಬೇಕು. ಪೋಷನ್ ಕಂಟ್ರೋಲ್ ಈಸ್ ವೆರಿ ಇಂಪಾರ್ಟೆಂಟ್. ಪೋಷನ್ ಕಂಟ್ರೋಲ್ ಇಲ್ದಂಗೆ ನೀವು 3 ರೊಟ್ಟಿ 4 ರೊಟ್ಟಿ ಉಣ್ತಾ 5 ರೊಟ್ಟಿ ಉಣ್ತಾ ಅದನ್ನು ನಡೆಯಲ್ಲ ಫ್ರೆಂಡ್ಸ್. ಸೊ ಡೆಫಿನೆಟ್ಲಿ ಅದೊಂದು ನೆನಪಿಟ್ಕೋಬೇಕು. ನೀವು ಮುಂಚೆ 2 ರೊಟ್ಟಿ ಉಣ್ತಾ ಇದ್ರಿ ಅಂದ್ರೆ ಫಸ್ಟ್ 1.5 ಬರ್ರಿ, ಅದ್ರ ಬಾದ್ 1 ಬರ್ರಿ. ಓಕೆ ಫ್ರೆಂಡ್ಸ್. ಸೊ ಈ ಥರ ಹೊಳ್ಳಗೆ ಅಭ್ಯಾಸ ಮಾಡ್ಕೊರಿ. ಆ್ಯಂಡ್ ನೀವು ರೊಟ್ಟಿಗಿಂತ ಪಲ್ಯದ ಕ್ವಾಂಟಿಟಿ ಹೆಚ್ಚಿಗೆ ತಗೋಬೇಕು ಫ್ರೆಂಡ್ಸ್ ಯಾವಾಗಲೂ. ಅಂದ್ರೆ ಒಂದು ರೊಟ್ಟಿಗೆ ಊಟ ಮಾಡ್ತಾಯಿದ್ರಿ ಅಂದ್ರೆ ನೀವು ನಾರ್ಮಲಿ ಹಮೇಶ ಏನು ಪಲ್ಯ ತೊಗೋತೀರಿ, ನೀವು ಜಾಸ್ತಿ ಉಣ್ತ್ರಿ ಅಂತ ಅನ್ಸ್ರೆ ಇಟ್ಸ್ ಓಕೆ. ಒಂದು ಕಟೋರಿ ಒಂದು ಬಟ್ಟಲ್ಗಿಂತ ಹೆಚ್ಚಿಗೆ ಪಲ್ಯ ತೊಗೊಳಕ್ಕೆ ಟ್ರೈ ಮಾಡಿರಿ. ಆ್ಯಂಡ್ ಕಂಪಲ್ಸರಿ ಮೊಸರು ಇಕ್ರಿ, ಬ್ಯಾಳೆ ಇಕ್ರಿ. ನಮ್ಮ ಮನೆಗಂತೂ ಭಾಳ ಬ್ಯಾಳೆ ಮಾಡ್ತೀವಿ ಅಂದ್ರೂ ನಾನು ಬ್ಯಾಳೆ ಉಣ್ತೀನಿ ಫ್ರೆಂಡ್ಸ್. ಬ್ಯಾಳೆ, ರೊಟ್ಟಿ, ಪಲ್ಯ ಆ್ಯಂಡ್ ಸಲಾಡ್ ಏನಾರ. ಬಟ್ ನನಗೆ ಸಲಾಡ್ ಅಭ್ಯಾಸ ಇಲ್ಲ. ನಂಗೆ ಸಲಾಡ್ ಉಂಡ್ರೆ ಎಸಿಡಿಟಿ ಆಯಿತು. ನಾನು ಒಂದು ರೀಸನ್ ಕಡೆಯಿಂದ ನಾನು ಒಂದು ಸ್ವಲ್ಪ ವೆಜಿಟೇಬಲ್ಸ್ಗೆ ಸೈಡ್ ಇಕ್ತೀನಿ. ಬಟ್ ಇವಾಗ ಅಭ್ಯಾಸ ಒಂದು ಏನು ಮಾಡ್ಕೋಬೇಕಂದ್ರೆ ಐ ಆಮ್ ಪ್ಲಾನಿಂಗ್ ಟು ಸ್ಟೀಮ್ ದ ವೆಜಿಟೇಬಲ್ಸ್ ಆ್ಯಂಡ್ ಹ್ಯಾವ್ ಅಂದ್ರೆ ಹಸಿ ತಿನ್ನಲ್ದಂಗೆ ಒಂದು ಸ್ವಲ್ಪ ಕುದಿಸ್ಕೊಂಡು ಉಗಿದ ಮೇಲೆ ಕುದಿಸ್ಕೊಂಡು ತಿನ್ನಬೇಕು ಅಂತ ಅಂದ್ಕೊಳತ್ತೀನಿ. ನೋಡರಿ. ಮತ್ತೊಂದು ಏನಂದ್ರೆ ವೆಯ್ಟ್ ಲಾಸ್ ಇಟ್ ಸೆಲ್ಫ್ ಎ ಚಾಲೆಂಜ್ ಫ್ರೆಂಡ್ಸ್. ಯಾಕಂದ್ರೆ ಎಲ್ಲರ ಸಲುವಾಗಿ ಮಾಡಿದ್ದು ನಾವು ಉಣ್ಬೇಕು ಅಂದ್ರೆ ನಮ್ಮ ವೆಯ್ಟ್ ಲಾಸ್ ಆಗೋಲ್ಲ. ಅದೇನಿಲ್ಲ ನಿಮ್ಮನ್ನೂ ಅನಿಸಿರ್ಬೋದು. ಸೊ ಆಗಲ್ಲ. ಬಟ್ ಒಂದು ಅಡುಗೆ ಮನೆಯವ್ರ ಸಲಕ್ಕೆ ಏನು ಮಾಡ್ತೀವಿ ನೋಡಿರಿ ಅದು ಉಣ್ಬೋದು. ಮುಂಜಾನೆ ಹೊತ್ತು ನೀವು ಏನು ಬೇಕೋ ಅದನ್ನು ನಾಷ್ಟ ಮಾಡ್ಕೋಬೋದು. ಲೈಕ್ ಪೋಹಾ, ಸುಸಿಲ್ಲ, ಉಪ್ಪಿಟ್ಟು ಹಿಂಗೇನು ಈಸಿಯಾಗಿರ್ತವೆ. ಆ್ಯಂಡ್ ನಾವು ಟ್ರೈ ಮಾಡೋದಿನ ಡಿಫ್ರೆಂಟಾಗಿ ಅಡುಗೆ ಮಾಡ್ಲಿಕ್ಕೆ. ನಿಮ್ಗೆ ಏನಾದರೂ ಗೊತ್ತಿದ್ರು ನೀವು ಹೇಳ್ರಿ. ಸೊ ನಾನು ಅನ್ಕೊಳತ್ತೀನಿ ನಾನು ಏನಿಲ್ಲ ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿಲ್ಲ. ಅದೆಲ್ಲ ನಿಮ್ಗೆ ಅರ್ಥ ಆಗೋ ಥರ ಹೇಳೀನಿ ಅಂತ ಅನ್ನಿಸ್ತಾ ಇದೆ ನನಗೆ. ಆ್ಯಂಡ್ ಇನ್ನೊಂದು ಏನಂದ್ರೆ ಫ್ರೆಂಡ್ಸ್, ನಾ ಯಾವಾಗಲೂ ದೊಡ್ಡ ಗಂಗಳು ಪ್ರಿಫರ್ ಮಾಡಲ್ಲ. ನಂದು ನಮ್ಮ ಮನೆಯವ್ರದ್ದು ಒಂದು ಜಗಳ ಏನಿತ್ತು ಅಂದ್ರೆ ನಾನು ನನ್ನ ಮಕ್ಕಳು ಸಣ್ಣ ಗಂಗಳನ್ನಾಗ ಉಣ್ತೀವಿ. ಯಾಕಂದ್ರೆ ನಾವು ಕಣ್ಣಿಲಿ ಏನು ನೋಡ್ತೀವಿ ನೋಡ್ರಿ ಅದು ಡೈರೆಕ್ಟ್ ಮೈಂಡಿಗೆ ಹೋಗ್ತದೆ. ಫಸ್ಟ್ ಮೈಂಡ್ ಏನು ಅಂದ್ಕೋತದು ಅಂತಂದ್ರೆ ದೊಡ್ಡ ಗಂಗಳನ್ನ ತೊಗೊಂಡ್ರೆ ನಾವು ಹೆಚ್ಚಿಗೆ ಕ್ವಾಂಟಿಟಿನ ಹಿಡ್ಕೋತೀವಿ ನೋಡ್ರಿ. ಸಣ್ಣ ಗಂಗಳನ್ನಾಗ ಆದ್ರೆ ಥೋಡೆನೇ ಹಿಡಿತದೆ. ಒಂದು ಬಾರಿ ಅಬ್ಸರ್ವ್ ಮಾಡಿರಿ. ಇವು 2 ನಮ್ಮನ್ನ ಪ್ಲೇಟ್ ತೊಗೊರಿ. ಮೀಡಿಯಮ್ ಸೈಜ್ ನಾಷ್ಟದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು ಆ್ಯಂಡ್ ನಾರ್ಮಲಾಗಿ ಎಲ್ಲರೂ ಊಟ ಮಾಡೋ ಅಂಥ ಗಂಗಳು ಅದು ತೊಗೊಂಡು ನೋಡಿರಿ. ದೊಡ್ಡ ಗಂಗಳನ್ನ ನೀವು 2 ರೊಟ್ಟಿ ಬೇಕ್ರಿ ಹಿಡಿತದು. ಪಲ್ಯ, ಉಪ್ಪಿನಕಾಯಿ, ಹಿಂಡಿಗಳು ಎಲ್ಲ ನಮ್ಮನ್ನ ಇಕ್ರಿ ಹಿಡಿತದೆ. ಬಟ್ ಸಣ್ಣದ್ರಾಗ ಹೆಂಗೆ ಅಂದ್ರೆ ಕಮ್ಮಿ ಹಿಡಿತದೆ. ಒಂದು ರೊಟ್ಟಿ, ಥೋಡೆ ಪಲ್ಯ, ಥೋಡೆ ಉಪ್ಪಿನಕಾಯಿ, ಥೋಡೆ ಹಿಂಡಿ, ಮೊಸರು ಇಟ್ಟೇ ಹಿಡಿತದೆ. ಹೆಚ್ಚಿಗೆ ಇಡ್ಲಿಕ್ಕೆ ಹೋಗಲ್ಲ. ಬಟ್ ಯಾವ್ದು ಜಾಸ್ತಿ ತುಂಬ್ತದು ಅಂತಂದ್ರೆ ಸಣ್ಣ ಪ್ಲೇಟ್ ಜಲ್ದಿ ತುಂಬಿನಂಗೆ ಅನ್ನಿಸ್ತು. ಸೊ ವಿಚ್ ವಿ ಫೀಲ್. ಸೊ ಇದು ಐ ಥಿಂಕ್ ಐ ಆಮ್ ಅನೇಬಲ್ ಟು ಕನ್ವೇ ಯು. ಬಟ್ ಇದು ಒಂದು ಸ್ವಲ್ಪ ನೀವು ಪ್ರಾಕ್ಟಿಕಲ್ ಮಾಡಿ ನೋಡಿದ್ರೆ ನಿಮ್ಗೆ ತಿಳಿಯುತ್ತದೆ. ಸೊ ಫ್ರೆಂಡ್ಸ್, ಇಲ್ಲಿನ ತನಕ ನೀವೇನು ನೋಡ್ರಿ ಎಕ್ಸಸೈಸ್ ಮಾಡ್ಕೋತ ಏನು ಮಾಡಬೇಕು ಏನಿಲ್ಲ ಅನ್ನೋದು ಒಂದು ಸ್ವಲ್ಪ ನಿಮಗೆ ಹೇಳೀನಿ, ಹೇಳಿನಿ ಅನ್ನೋದು ನನಗೆ ಅನಿಸ್ತಾ ಇದೆ. ಆ್ಯಂಡ್ ಇವಾಗ ಎಕ್ಸಸೈಸ್ ಮಾಡಿದ ನಂತರ ಒಂದು ಸ್ವಲ್ಪ ಗಿಡಗಳಿಗೆ ನೀರು ಹಾಕ್ತಾಯಿದ್ದೀನಿ. ನೋಡ್ರಿ ಅವು ಏಟು ಒಣಗಿ ನಂಗೆ ಅನಿಸುತ್ತೆ ಕಂಪ್ಲೀಟಾಗಿ. ಎವ್ರಿ ಆಲ್ಟರ್ನೇಟ್ ಡೇ ಹಾಕೋನು ಕಂಪ್ಲೀಟ್ ಒಣಗಿನಂಗೆ ಅನ್ನಿಸ್ತಾ ಇದೆ. ಬಟ್ ಹಾಕಬೇಕಿತ್ತು ಕಂಪಲ್ಸರಿ. ಗಿಡಗಳಿಗೆ ನೀರು, ನಮಗೆ ನೀರು ಕಂಪಲ್ಸರಿ ಬೇಕು. ಅದೋಟ ನೀರು ಕುಡಿಬೇಕು. ಮತ್ತೊಂದು ಪ್ರಾಬ್ಲಮ್ ಏನಂದ್ರೆ ನೀರು ಕುಡಿಬೇಕು, ಬಾತ್ರೂಮ್ಗೆ ಹೋಗಬೇಕು ಕಂಪಲ್ಸರಿ. ಆ್ಯಂಡ್ ಈಗ ಮತ್ತೊಂದು ಮಾಡೀನಿ ರಾಗಿ ಉಂಡಿ. ಐ ಮೀನ್ ಟು ಸೇ ರಾಗಿ ಮುದ್ದೆ. ಸೊ ನಂಗೆ ಐ ಡೋಂಟ್ ನೋ ನಂಗೆ ರಾಗಿ ಮುದ್ದೆ ಎದ್ರ ಸಂಗ ತಿನ್ನಬೇಕು ಅಂತ ನಾನಂತೂ ಸಂಟೆ ಉಳ್ಳತ್ತೀನಿ. ಆ್ಯಂಡ್ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡತ್ತೀನಿ. ನೋಡ್ಲಿಕ್ಕೆ ಎಷ್ಟು ಮಸ್ತ್ ಅನ್ಸತ್ತಲ್ಲ. ಗ್ರೀನ್, ಬ್ರೌನ್, ಯೆಲ್ಲೋ, ರೆಡ್ ಸೂಪರ್ ಅರೌಂಡ್ 9:30-10 ಎಂಜಾಯ್ ಮಾಡಿದೆ. ಆ್ಯಂಡ್ ಇವಾಗ ಇಟ್ಸ್ ಟೈಮ್ ಫಾರ್ ಗ್ರೀನ್ ಟೀ. ಸಾಶ ಹಾಕಿಟ್ಟೀನಿ ನೀರಾಗ. ಇವಾಗ ಬಿಸಿಲಾಗ ಹೋಗಿ ಕುಂತು ಕುಡಿಯೋದು. ಊಟ ಆದ ನಂತರ ಬಿಸಿಲಾಗ ಕುಂತು 1 ಗಂಟೆ ನಂತರ ಕುಡಿತೀನಿ ಫ್ರೆಂಡ್ಸ್ ಗ್ರೀನ್ ಟೀ. ಸೊ ಗ್ರೀನ್ ಟೀ ಕುಡಿಯೋದು. ಇಲ್ಲಿ ಬಂದ್ರೆ ಬಿಸಿಲು, ಒಳಗೆ ಹೋದ್ರೆ ಚಳಿ.
ಆ್ಯಂಡ್ ಈ ಗ್ರೀನ್ ಟೀ ಕೊಂಡ ನಂತರ ವೈಭೋಗ ಬಿಡ್ಲಿಕ್ಕೆ ಕಾಲೇಜ್ಗೆ ಹೋಗೋದು ಫ್ರೆಂಡ್ಸ್. ಯಾಕಂದ್ರೆ ನನಗೂ ಒಂದು ಸ್ವಲ್ಪ ಪರ್ಸ್ನಲಾಗಿ ಕೆಲಸ ಇದೆ, ಅದಕ್ಕೆ ಕೆಲಸನ ಮುಗಿಸೋದು ಆಯಿತು, ಮಗನಿಗೆ ಬಿಡೋದನ್ನೂ ಆಯ್ತದು ಅಂಥೇಳಿ ಇವಾಗ ಪಟಾಪಟ ಬಿಸ್ಲಾಗ ಕುಂತು ಕುಡಿಲತ್ತೀನಿ. ಆ್ಯಂಡ್ ವೈಭೋಗ್ ಇಂಜೆಕ್ಷನ್ಸ್ ಅವಲ್ಲ, ಸೊ ಅವ್ರ ರೊಟೀನ್ 3 days ಇಟ್ಸ್ ಗೋಯಿಂಗ್ ಆನ್. ಆ್ಯಂಡ್ ಇವಾಗ ಗ್ರೀನ್ ಟೀ ಕೊಂಡ ನಂತರ ಆ್ಯಂಡ್ ಮತ್ತೊಂದು ಏನು ಅಂದರೆ ಇವರು ರಾತ್ರಿ ಕುಸ್ಬಿ ಪಲ್ಯ ಅಂತಾರಲ್ಲ, ಸೊ ಹೊಲ್ದಾಗ ಜಾಸ್ತಿ ಸನಿ ಕುಸ್ಬಿ ಹತ್ರ ಕಿತ್ತಿ ಹಾಕ್ತಾರೆ. ಸೊ ಅದಕ್ಕೆ ಕುಸ್ಬಿ ತೊಗೊಂಡು ಬಂದಿದ್ದರು. ಸೊ ರಾತ್ರಿ ಸಲುವಾಗಿ ಕುಸ್ಬಿ ಪಲ್ಯ ರೊಟ್ಟಿ ಮಾಡಬೇಕು ಅಂದ್ಕೊಂಡೀನಿ. ಆ್ಯಂಡ್ ಮಾರ್ಕೆಟ್ಗೆ ಹೋಗಿನಲ್ಲ, ಒಂದು ಸ್ವಲ್ಪ ಫ್ರೂಟ್ಸ್ನು ತೊಗೊಂಡು ಬಂದೀನಿ, ಸೊ ದ್ಯಾಟ್ ಐ ಕ್ಯಾನ್ ಹ್ಯಾವ್ ದೆಮ್ ಅಂತ. ಆ್ಯಂಡ್ ಲಡ್ಡು ಅಂತೂ ಇದೇನ ಕ್ವಾಂಟಿಟಿ ಜಾಸ್ತಿ ಮಾಡಿದಲ್ಲ ಅದ್ರ ಸಲುವಾಗಿ. ಆ್ಯಂಡ್ ಐ ಆಮ್ ಹ್ಯಾವಿಂಗ್ ಆರೆಂಜ್ ಟುಡೇ. ಆ್ಯಂಡ್ ಮಾರ್ಕೆಟ್ನಾಗ ಕ್ಯಾರೆಕಾಯಿ ಬಂದವ. ಇದಕ್ಕೆ ಎಷ್ಟು ಜನ ಇದಕ್ಕೆ ಹಿಡಿತೀರಿ ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬದ ಸ್ಪೆಷಲ್. ಈ ಪರ್ಟಿಕ್ಯುಲರ್ ಫ್ರೂಟ್ ಇಲ್ಲದೇ ಹಬ್ಬನೇ ಮುಗಿಯೋದಿಲ್ಲ, ಹೌದಲ್ಲ. ಆ್ಯಂಡ್ ನೆಕ್ಸ್ಟ್ ಅಂದೇನೆಲ್ಲ ಕುಸ್ಬಿ ಪಲ್ಯ ಮಾಡಬೇಕು ಅಂತ. ಸೊ ಕುಸ್ಬಿ ಪೂರ ರೂಟ್ಸ್ ಎಲ್ಲ ಇದ್ದಿದ್ದೆಲ್ಲ ತೆಗೆದು ಹಾಕಿ ನೀಟಾಗಿ ಫ್ರೆಶ್ ಮಾಡಿ, ಅಂದರೆ ನಮ್ಮ ಹೊಲ್ದವಲ್ಲ ಅದಕ್ಕೆ ನೀಟಾಗಿ ತೆಗೆದು ಎಲ್ಲ ಮಾಡಿ ತೊಳೆದು ಪಲ್ಯಕ್ಕೆ ಮಾಡ್ಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೀನ್ ವೈಲ್ ಮಾರ್ಕೆಟ್ದಿಂದ ಬಂದ ನಂತರ ಇನ್ನೊಂದು ಬಾರ್ ಗ್ರೀನ್ ಟೀ. ಸೊ ಈಗ ಗೊತ್ತಾ ನೀರೇ ಅಬೌಟ್ 2 and 3 times ಕೊಂಡೀನಿ ಗ್ರೀನ್ ಟೀ. ಗೊತ್ತಾ ಮಲ್ಕೋಕ್ಕಿಂತ ಮುಂಚೆನೂ ನಾನು ಗ್ರೀನ್ ಟೀನೇ ಕೊಂಡು ಮಲ್ಕೊಂಡೀನಿ. ಕಲರ್ ಇಟ್ಟು ಸೂಪರಾಗಿ ಬಂದಿದ್ದಲ್ಲ ಗ್ರೀನ್ ಟೀ ಅಂದರೆ ಫಸ್ಟ್ ಟೈಮ್ ಗ್ರೀನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಅವರಿನೂ ಇತ್ತು, ಅವರಿದ್ದು ಅಲ್ವಾ ಫ್ರೆಂಡ್ಸ್, ಅವರಿನೂ ಕುದಿಸಿನಿ ಹುಡುಗರ ಸಲುವಾಗಿ. ಇವಾಗ ರಾತ್ರಿ 6 OMG ಕಾಣಿಸ್ತಾನೆ ಇಲ್ಲ ಟೈಮ್, 6:30 ಆಗ್ಯದ. ಅವರಿ ಮತ್ತು ಹೆಸರು ಕುದಿಸೀನಿ. ಎಂಜಾಯ್. ವೈಷ್ಣವಿ ಚಾಪ್ಲಕಾಯಿ ತಿಳ್ತಿ ಆಕಿನ ಸಲಂಟ ನಾನು 1 piece ಆಫ್ ಚಾಪ್ಲಕಾಯಿ ತಿಂದ ಅವಾಗೆ. ಆ್ಯಂಡ್ ನೆಕ್ಸ್ಟ್ ಏನು ಅಂದರೆ ಎಲ್ಲರ ಸಲುವಾಗಿ ರೊಟ್ಟಿ ಪಲ್ಯ ಮೊಸರು ಏನಿತ್ತು ಅವೆಲ್ಲ ಅವ್ರು ಊಟ ಮಾಡ್ತಾಯಿದ್ರು. ಆ್ಯಂಡ್ ಈಗ ಗೊತ್ತಾ ದೇನೇವಾಲ ದೇತಾ ಹೈ ಚಪ್ಪಡ್ ಪಾಡ್ಕಿ ಅಂದಂಗೆ ಎಲ್ಲ ಒಂದೇ ದಿನ. ಸೊ ಒಂದು ಸ್ವಲ್ಪ ಬಟಾಣಿ ತಂದಿದ್ರೆ ನಮ್ಮ ಮನೆಯವ್ರಿಗೆ ಹಿಂಗೆ ಹುರಿದು ಕೊಟ್ಟರು ಅವ್ರಿಗೆ ಭಾಳ ಇಷ್ಟ ಆಯಿತು. ಬಿಚ್ಚಿ ಅಂದ್ರೆ ಇವೆಲ್ಲ ಸುಲಿದು ಕೊಟ್ಟರು ಅವ್ರಿಗೆ ಇಷ್ಟ ಆಗಲ್ಲ. ಸೊ ಅದ್ರ ಸಲುವಾಗಿ ಅವ್ರ ಸಲುವಾಗಿ ಹಿಂಗೆ ಹುರಿದು ಎಣ್ಣೆನಾಗ ಒಂದು ಸ್ವಲ್ಪ ಹಾಕಿ ಹುರಿದು ಕೊಡ್ಲತ್ತೀನಿ. ಇವತ್ತೆಲ್ಲ ವಿಂಟರ್ ಸ್ಪೆಷಲ್ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲನೇ ಇದ್ದು ಮನ್ಯಾಗ. ಸೊ ಇಟ್ ವಾಸ್ ವೆರಿ ಗುಡ್ ಆ್ಯಂಡ್ ಸೂಪರ್ ಡೇ. ನನ್ನ ಬ್ರೇಕ್ಫಾಸ್ಟ್ ನೋಡಿರಲ್ಲ ಫ್ರೆಂಡ್ಸ್, ಇಟ್ ವಾಸ್ ವೆರಿ ಫುಲ್ ಟುಡೇ, ಎಂಜಾಯ್ಡ್ ಆ್ಯಂಡ್ ಗುಡ್ ಆಲ್ಸೋ. ಇನ್ನೊಂದು ಸ್ವಲ್ಪ ಪ್ರೊಡಕ್ಟಿವ್ ಆಗಿದ್ದಿಲ್ಲ, ಒಂದು ಸ್ವಲ್ಪ ಹಾಸ್ಪಿಟಲ್ನಾಗ ಅಲ್ಲಿ ಇಲ್ಲಿ ಬ್ಯುಸಿ ಇದ್ದೆವು. ಬಟ್ ಇವತ್ತು ಎಕ್ಸಸೈಸ್ ವಾಕಿಂಗ್ ಆ್ಯಂಡ್ ಎವ್ರಿಥಿಂಗ್ ಕಂಪ್ಲೀಟೆಡ್ ಫ್ರೆಂಡ್ಸ್. ದಟ್ಸ್ ಆಲ್ ಫಾರ್ ದ ಡೇ. ಸಿ ಯು ಟುಮಾರೋ. ಹ್ಯಾವ್ ಎ ನೈಸ್ ಡೇ. ಎಲ್ಲರೂ ಖುಷಿಯಾಗಿರಬೇಕು, ಖುಷಿಯನ್ನು ಸ್ಪ್ರೆಡ್ ಮಾಡ್ಕೋತ ಹೋಗಬೇಕು ಫ್ರೆಂಡ್ಸ್. ಸಿ ಯು ಟುಮಾರೋ. ಬಾಯ್. ಹ್ಯಾವ್ ಎ ನೈಸ್ ಡೇ. ಎಲ್ಲರೂ ಆದೋಟು ಆ್ಯಕ್ಟಿವ್ ಆಗಿರ್ಲಿಕ್ಕೆ ಟ್ರೈ ಮಾಡಿರಿ ಫ್ರೆಂಡ್ಸ್. ಆ್ಯಂಡ್ ನನ್ನ ಇವತ್ತಿನ ನೈಟ್ ಡ್ರಿಂಕ್ ಎಟ್ 9 o'clock ಗ್ರೀನ್ ಟೀ once again. See you all in the next vlog. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.